ಡಿಸಿಎಂ ಅವ್ರನ್ನ ಹೊರಗಿಟ್ಟು ಸಭೆ ಮಾಡ್ತಿರೋಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸರ್. ಏನು ಹೊರಗಿಟ್ಟು ಅಂತ ಪ್ರಶ್ನೆ ಏನು? ಸಿಎಂ ಅವರ ವಿವೇಚನೆಯಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಡಿಸಿಎಂ ಅವ್ರನ್ನ ಹೊರಗಿಟ್ಟವ್ರೆ ಅಂತ ನಿಮ್ಮ ಅಭಿಪ್ರಾಯ ಯಾಕೆ ಹೇಳ್ತಾ ಇದ್ರ ಅಂತ ಗೊತ್ತಾಗಲ್ಲ ನನಗೆ. ನಮ್ಮ ಅಭಿಪ್ರಾಯ ಅಲ್ಲ ಸರ್, ಇದು ಪ್ರತಿ ಸಭೆಯಲ್ಲೂ ಈಗ ಬಜೆಟ್ ನಲ್ಲಿ ಸಭೆಯಲ್ಲೂ ಸಿಎಂ ಡಿಸಿಎಂ ಅಕ್ಕಪಕ್ಕ ಕುತ್ಕೊಂಡೇ ಸಭೆಯನ್ನ ಮಾಡ್ತಾ ಇದ್ರು. ಬೇರೆ ಒಂದು ಸಭೆ ಈ ಒಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಶಾಸಕರ ಸಭೆ ಜಿಲ್ಲಾವಾರ ಸಭೆ ನಡೆಯುವಂತ ಸಂದರ್ಭದಲ್ಲೂ ಇದ್ರು. ಈ ಸಂದರ್ಭದಲ್ಲಿ ಇಲ್ಲ ಅನ್ನೋ ಜಿಲ್ಲಾವಾರು ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥದ್ದು ರಾಜಕೀಯ ಚರ್ಚೆಗಳು, ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಯ ಚರ್ಚೆಗಳು. ಅಭಿವೃದ್ಧಿ ವಿಚಾರದಲ್ಲಿ ಡಿಸಿಎಂ ಅವ್ರನ್ನು ಕೂಡ ಕರೆದಿರ್ಬೋದು ಅಥವಾ ಅವ್ರು ಹೋಗದೆ ಇರ್ಬೋದು, ಆ ವಿಚಾರ ನಮಗಂತೂ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳು ಅವರು ಎಲ್ಲರನ್ನೂ ಕಷ್ಟ ಸುಖ ಕೇಳಬೇಕು ಅಂತೇಳಿ ಶಾಸಕರನ್ನ ಉಸ್ತುವಾರಿ ಸಚಿವರನ್ನ ಸೇರ್ಕೊಂಡು ಕೇಳ್ತಾ ಇದ್ದಾರೆ. ಈ ವಿಚಾರ ನನಗೆ ಡಿಸಿಎಂ ಅವ್ರನ್ನ ಕರಿಬೇಕು ಬಿಡಬೇಕು ಅಂತಕ್ಕಂಥ ವಿಚಾರ ನನಗೆ ಅಷ್ಟು ಸರಿಯಾದಂಥ ಮಾಹಿತಿ ಇದೆ. ಯಾಕಂದ್ರೆ ಸುರ್ಜೇವಾಲ ಬಂದು ಕಾಂಗ್ರೆಸ್ ಎಮ್ಎಲ್ಎ ಜೊತೆ ಎಲ್ಲ ಮಾತಾಡಿದ್ರೆ ಸಿಎಂ ಆಕ್ಚುಲಿ ಮೀಟಿಂಗ್ ಕರೆದಿದ್ದಾರೆ. ಈಗ ಪಾರ್ಟಿ ಮತ್ತು ಸರ್ಕಾರ ಸಿಎಂ ಅವರು ಒಂದು ನಿಮಿಷ, ಪಾರ್ಟಿ ಮತ್ತು ಸರ್ಕಾರ ಜೊತೆಯಾಗಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರದಲ್ಲ, ಸಂಘಟನೆ ವಿಚಾರದಲ್ಲಿ. ಇದು ಅಭಿವೃದ್ಧಿ ವಿಚಾರದಲ್ಲಿ ಸಿಎಂ ಅವರು ಅವ್ರನ್ನ ಕರೆದು ಮಾತಾಡಿದ್ದಾರೆ. ಏನು ಡಿಸಿಎಂ ಅವ್ರನ್ನ ಹೌದು, ಸುರ್ಜೇವಾಲ ಬಂದಿದ್ದು ಕಾರ್ಯಕರ್ತರ ನಾಮಿನೇಷನ್ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ. ನಮ್ಮನ್ನೆಲ್ಲ ಕರೆದಿದ್ದವರು ನೀವು ನಾಮಿನೇಷನ್ ಕೊಟ್ಟಿದ್ದೀರಾ, ಪಕ್ಷದ ಸಂಘಟನೆ ಯಾವ ರೀತಿ ಆಗ್ತಾ ಇದೆ ಅದನ್ನ ತೀರ್ಮಾನ ಮಾಡಲಿಕ್ಕೆ ಸುರ್ಜೇವಾಲ ಅವ್ರು ಬಂದಿರತಕ್ಕಂಥದ್ದು. ಅಭಿವೃದ್ಧಿ ವಿಚಾರ ಸುರ್ಜೇವಾಲ ಅವ್ರಿಗೂ ಅಭಿವೃದ್ಧಿಗೂ ಸಂಬಂಧ ಏನು? ಕ್ಷೇತ್ರದಲ್ಲಿ ಏನ್ ಕೆಲಸ ಆಗ್ಬೇಕು, ಎಷ್ಟು ಅನುದಾನ ಸಿಗ್ಬೇಕು, ಅದನ್ನ ಯಾರು ಕೇಳಿಲ್ಲ. ನಮ್ಮನ್ನಂತೂ ಕೇಳಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವ್ರನ್ನ ಮಾತ್ರ ಕೇಳೋರ ಪ್ರಶ್ನೆನ. ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಿಚಾರದಲ್ಲೆಲ್ಲ ಯಾರು ಕೂಡ ಮೂಗು ತೋರಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಚರ್ಚೆ ನೀವು ಮಾಧ್ಯಮದವ್ರು ಮಾಡ್ತಾ ಇದ್ದೀರಾ? ಯಾರೇನು ಶಾಸಕರು ಹೇಳವ್ರ? ಯಾರು ಹೇಳವ್ರೆ? ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ ಅಷ್ಟೇ. ನೀವು ಮಾಧ್ಯಮದವ್ರಿಗೆ ಒಂದು ಆಹಾರ ಬೇಕು, ಅದಕ್ಕೆ ಈ ಆಹಾರನ ಉಪಯೋಗಿಸ್ಕೊಂಡಿದ್ದೀರಾ ಅಷ್ಟೇ. ಈಗ ಅದೇನು ಆ ಥರ ಚರ್ಚೆ ಏನಿಲ್ಲ. ಅವಶ್ಯಕತೆ ಬಿದ್ದರೆ ಡಿಸಿಎಂ ಕೂಡ ಸೇರ್ಕೊಂಡು ಮಾಡ್ತಾರೆ, ಅದರಲ್ಲೇನು ವಿಶೇಷತೆ ಏನಿಲ್ಲ. ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ, ಯಾಕಂದರೆ ಜಿಲ್ಲೆಯವರೆಲ್ಲ ಉಪಮುಖ್ಯಮಂತ್ರಿಗಳು ಅವರು ಕೂಡ ಇರ್ತಾರೆ. ಬಟ್ ಇದನ್ನು ವಿಶೇಷವಾಗಂತ ಅರ್ಥ ಕಲ್ಪಿಸ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್, ನನಗೆ ಸಿಎಂ ಆಗುವಂತ ಅವಕಾಶ ಕೈ ತಪ್ಪಿತು ಅನ್ನೋಂಥ ತಮ್ಮ ನೋವನ್ನ ಹೊರ ಹಾಕಿದ್ದಾರೆ. ಮತ್ತೊಂದು ಕಡೆಗೆ ದಲಿತರ ಸಿಎಂ ಆಗಬೇಕು ಅನ್ನೋಂಥ ಇನ್ನು ಒಂದೇ ಸ್ಟೆಪ್ ಬಾಕಿ ಇದೆ ಅಂತಂದೇಳಿ ಜಗಳೂರು ಶಾಸಕರು ಹೇಳಿರುವಂಥದ್ದು. ಆ ಥರದ ಪರಿಸ್ಥಿತಿಗಳು ಖರ್ಗೆ ಅವರ ನೋವಿನ ಬಗ್ಗೆ ಏನು ಹೇಳ್ತಾರೆ? ಎಲ್ಲರೂ ನೋವು ಯಾರ್ಯಾರಿಗಿದೆ ಅವರೆಲ್ಲರೂ ಕೂಡ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಎಲ್ಲಕ್ಕೂ ಮುಲಾಮುಚ್ಚತಕ್ಕಂಥ ಕೆಲಸ ನಮ್ಮ ಹೈಕಮಾಂಡ್ ಮಾಡ್ತದೆ. ಹೈಕಮಾಂಡ್ ಆ ಕೆಲಸ ಮಾಡ್ತದೆ. ಹೈಕಮಾಂಡ್ ಅವರೇ ಹೇಳ್ಬಿಟ್ಟವ್ರಲ್ಲ ಸರ್, ನಾವು ಹೈಕಮಾಂಡ್ ಅಧ್ಯಕ್ಷರಿಗಾದಾಗ ಈಗ ಯಾವುದಾದ್ರೂ ಒಂದು ತೀರ್ಪು ಕೊಡಬೇಕು ಅಂದಾಗ ಆ ತೀರ್ಪನ್ನ ನ್ಯಾಯಾಧೀಶ ಅಲ್ಲಿದ್ದಾಗ ನ್ಯಾಯಾಧೀಶ ಆಚೆ ಕಡೆ ಹೋಗಿ ತೀರ್ಪು ಬೇರೆಯವ್ರು ಕೊಡಲ್ವಾ? ಹಂಗೆ ಇಲ್ಲೂ ಕೂಡ ಬೇರೆ ಹೈಕಮಾಂಡು ಈ ಹೈಕಮಾಂಡ್ ಬಗ್ಗೆ ಗಮನ ಹರಿಸ್ತದೆ ಅಂತ ನನ್ನ ಅಭಿಪ್ರಾಯ. ತೀರ್ಪು ಬರುವ ಸನ್ನಿವೇಶ ಇದೆಯಾ ಸರ್? ಅದು ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ನ ಕೇಳ್ಬೇಕು ನೀವು. ತೀರ್ಪು ಯಾರು ಕೊಡ್ತಾರೆ ಅವ್ರನ್ನ ಕೇಳ್ಬೇಕು ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.